ಅಡಿಕೆ ಖರೀದಿಯಿಂದ ನಮಗೆ ಇವತ್ತುವರೆಗೆ ಯಾವುದೇ ನಷ್ಟವೂ ಆಗಿಲ್ಲ. ಅದರ ಲಾಭದಲ್ಲೇ ಇದೆ. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ನಾವಿಲ್ಲಿ ಖರೀದಿ ಮಾಡ್ತೇವೆ. ರೇಟನ್ನು ಕೆಳಗೆ ಇಳಿದೇ ಇದ್ದಾಗೆ ಯಾವತ್ತೂ ಕೂಡ ಅದನ್ನು ವ್ಯವಸ್ಥಿತವಾಗಿ ಅದರದ್ದೇ ಆದ ನೆಟ್ವರ್ಕಲ್ಲಿ ನಮ್ಮ ಕೆಲಸ ನಡೀತಾ ಇದೆ. ನೀವು ಆಡಿಟ್ ರಿಪೋರ್ಟನ್ನು ನೋಡ್ಬೋದು. ಯಾವತ್ತೂ ಕೂಡ ಸಂಸ್ಥೆ ಖರೀದಿಯಲ್ಲಿ ನಮಗೆ ನಷ್ಟ ಹೋಗಲಿಲ್ಲ. ಆಡಿಟ್ ರಿಪೋರ್ಟ್ ಇದೆ. ಮುಂದಿನ ಗುರಿಗಳೆಲ್ಲ ಹಾಕೊಂಡಿರಲ್ಲ, ಮುಂದಿನ ಉದ್ದೇಶಗಳು ಇದರೆಲ್ಲೂ ಅಡಿಕೆಗೆ ಪ್ರತ್ಯೇಕ ಮಂಡಳಿ ಬಗ್ಗೆ ನಿಮ್ದೆಲ್ಲೂ ಪ್ರಸ್ತಾಪ ಇಲ್ಲ. ಅಡಿಕೆ ಮಂಡಳಿ ಒಂದು ಚರ್ಚೆಯ ವಿಷಯ. ಇದನ್ನು ಈಗ ನಿರ್ಣಯಕ್ಕೆ ಬರಲಿಕ್ಕೆ ಆಗೋದಿಲ್ಲ. ಅಲ್ಲ, ನಾವು ತಗೊಂಡ ಇನಿಷಿಯೇಟಿವ್ ನೀವು ಕಾಫಿಗಾಗಲಿ ಸ್ಪೈಸಿಗಾಗಲಿ ಈ ರೀತಿ ಸಹಕಾರ ಸಂಸ್ಥೆಗಳ ರಕ್ಷಣೆ ಇರಲಿಲ್ಲ. ಅದಕ್ಕೆ ಬೋರ್ಡ್ ಮಾಡಬೇಕಾದಂಥ ಅವಶ್ಯಕತೆ ಇತ್ತು. ಈಗ ಕಾಫಿ ಬೋರ್ಡ್ ಏನು ಮಾಡ್ತಾ ಇದೆ ಹೇಳಿ? ಏನೂ ಇಲ್ಲ. ಸಾಂಬಾರ್ ಮಂಡಳಿ ಏನು ಮಾಡ್ತಾ ಇದೆ? ಲಾಬಿ ಈಗ ನಾವು ಮಾಡ್ತಾ ಇದ್ದೀವಿ. ಕ್ಯಾಂಪ್ಕೋ ಸಂಸ್ಥೆ ಇದೆ, ಮ್ಯಾಮ್ಕೋ ಇದೆ, ಚನ್ನಗಿರಿಯ ತುಮಕೋಸ್ ಇದೆ, ಸಿರ್ಸಿಯ TSS ಇದೆ, ಸಾಗರದ 5-6 ಸಹಕಾರ ಸಂಸ್ಥೆ. ಇವತ್ತು ಈ ಬೆಳೆಗೆ ಯಾವುದೇ ಬೆಳೆಗೆ ಇಲ್ಲದೆ ಇರುವಂಥ ಸಹಕಾರಿ ಸಂಸ್ಥೆಗಳು ಬಹಳ ಗಟ್ಟಿಯಾಗಿದ್ದಾವೆ. ಆ ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ದಕ್ಷಿಣ ಭಾರತದಲ್ಲೂ ಕೂಡ ಇದೆ, ಅದೇ ರೀತಿ ಈಶಾನ್ಯ ಭಾರತದಲ್ಲೂ ಇದೆ. ಹೌದಾ? ಹಾಗಾಗಿ ಇದು ಒಂದು ರೀತಿ ನ್ಯಾಷನಲ್ ಕ್ರಾಪ್ ಆಗಿ ಗುರುತಿಸ್ಕೊಂಡು ಅದು ಕಮರ್ಷಿಯಲ್ ಕ್ರಾಪ್ ಆಗಿರೋದ್ರಿಂದ ಇದಕ್ಕೆ ಹೊರಗಡೆಯಿಂದ ಬರ್ತಿರುವಂತಹ ಅಡಿಕೆ ಆಮದು ಆಗ್ತಿರೋದು ಬೇರೆ ಬರ್ತಿರೋದು ತಡೆಯೋದಕ್ಕೋಸ್ಕರ ಒಂದು ಲಾಬಿ ಬೇಕಲ್ವಾ? ಸ್ಥಿರತೆ ನೀಡಿದ ನೋಡಿ, ಈಗಲೂ ಕೂಡ ಮಹಾಮಂಡಲವನ್ನು ನಾವು ರಚನೆ ಮಾಡಿದ್ದೇವೆ. ಆ ಕೆಲಸವನ್ನು ಮಹಾಮಂಡಲ ಮಾಡ್ತಾ ಇದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಬೋರ್ಡ್ಗಳಿದ್ದಾವಲ್ಲ, ಇದೊಂದು ಎಸ್ಟಾಬ್ಲಿಷ್ಮೆಂಟ್. ಒಂದಷ್ಟು ಅಧಿಕಾರಿಗಳು, ಒಂದಷ್ಟು ಸಿಬ್ಬಂದಿ, ಅಧ್ಯಕ್ಷರು, ಅವರ ಮೇಂಟೆನೆನ್ಸು ಇವುಗಳೇ ಆಗ್ತಾ ಇದ್ದಾವೆ. ಬೇರೆ ಬೇರೆ ಮಂಡಳಿಗಳನ್ನು ನಾವು ಈಗಾಗಲೇ ನೋಡಿದ್ದೀವಿ. ತಂಬಾಕು ಮಂಡಳಿ ಇದೆ, ರಬ್ಬರ್ ಮಂಡಳಿ ನಿಷ್ಕ್ರಿಯಾಗಿ ಹೋಗ್ಬಿಡ್ತದೆ. ನಾನು ಒಬ್ಬ ರಬ್ಬರ್ ಬೆಳೆಗಾರ. ಏನು ಅದರಿಂದ ಏನು ಪ್ರಯೋಜನ ಆಗ್ತಾಯಿಲ್ಲ. ತುಂಬ ಜನ ಗುಲ್ಲಬ್ಸೋದು ಇದು ಮಂಡಳಿ ಆಗಬೇಕು ಅಂತ. ಯಾಕೆ ಆಗಬೇಕು, ಎಲ್ಲಿ ರಕ್ಷಣೆ ಸಿಗ್ತದೆ ಆ ಮಂಡಳಿಯಿಂದ ಅಂತ ಚರ್ಚೆ ಮಾಡಬೇಕಾಗುತ್ತೆ. ಅಲ್ಲ, ಅಗತ್ಯ ಇಲ್ಲ ಅಂತ ನಾನು ಹೇಳಲ್ಲ. ಇದನ್ನು ಚರ್ಚೆ ಮಾಡಿ ನಿರ್ಣಯಕ್ಕೆ ಬರಬೇಕು. ಯಾರೋ ಒಬ್ಬರಿಬ್ಬರು ಹೇಳ್ತಾರೆ ಅನ್ನೋ ಕಾರಣಕ್ಕಾಗಿ ಇದೊಂದು ವಸ್ತು ವಿಚಾರ ನಾವು ಹೇಳೋಣ ಅಂತ ಹೇಳ್ಬಿಡ್ತಾರೆ. ಆದರೆ ಅಡಿಕೆಯ ಜೊತೆಗೆ ನಾವು ಇರೋದ್ರಿಂದ ನಮ್ಗೆ ಅರ್ಥ ಆಗ್ತದೆ ಇದು. ಆದ್ದರಿಂದ ಇವತ್ತು ಇಷ್ಟಿಷ್ಟು ದೊಡ್ಡ ಸಂಸ್ಥೆಗಳು, ಸಾವಿರಾರು ಕೋಟಿ ವ್ಯವಹಾರ ಮಾಡ್ತಾ ಇರುವಂಥ ಈ ಸಂಸ್ಥೆಗಳಿದ್ದಾವೆ. ಅದರ ಲಾಭಾಂಶದಿಂದ ಒಂದಷ್ಟು ನಿಧಿಯನ್ನು ತೆಗೆದಿಡ್ತಾ ಇದ್ದಾರೆ. ಹಣಕಾಸಿಂದು ಕೂಡ ಏನೂ ತೊಂದರೆ ಇಲ್ಲ. ಸರ್ಕಾರದ ಮೇಲೆ ಡಿಪೆಂಡ್ ಆಗಲಿ. ಬೋರ್ಡ್ ಆದರೆ ಸರ್ಕಾರದ ಮೇಲೆ ಡಿಪೆಂಡ್ ಆಗುತ್ತೆ. ಸರ್ಕಾರ ಅದಕ್ಕೆ ಇದನ್ನು ಕೊಡಬೇಕಾಗುತ್ತೆ. ನಾವು ನಮ್ಮದೇ ಆದಂಥ ರೀತಿಯಲ್ಲಿ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಪ್ರಧಾನಿ ನರೇಂದ್ರ ಮೋದಿ 2 ಬಾರಿ PM ಆಗಿ 3ನೇ ಬಾರಿ ಆಗಿದೆ. ನೀವು ಅದಕ್ಕೆ ಹಾನಿಕಾರಕ ಅವ್ರು ಇರೋ ಟೈಮಲ್ಲಿ ಅದು ಅಪೀಲ್ ಹೋಗಿದ್ದು ಸುಪ್ರೀಂ ಕೋರ್ಟ್. ಈವರೆಗೂ ಯಾಕೆ ಆಗ್ತಾ ಇದೆ ಸರ್? ಈಗ ಅಲ್ಲ, ನಿಮಗೆ ಇನ್ನೂ ಕೇಸ್ ಬರಲಿಲ್ಲ. ಕೇಸಿಗೂ ಕೂಡ ಅದನ್ನ ರಿಲೀಫ್ ತೊಗೊಳ್ತಾ ಇದ್ದೀವಿ ನಾವು. ಅದನ್ನು ಫಾಲೋಅಪ್ ಮಾಡ್ತಾ ಇದ್ದೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ WHO ಇಂದ ಒಂದು ರಿಪೋರ್ಟ್ ಬಂದುಬಿಟ್ಟಿದೆ, ಅಡಿಕೆಯಲ್ಲಿ ಕ್ಯಾನ್ಸರ್ ಗುಣ ಇದೆ ಅಂತ. ಅದಲ್ಲ ಅಂತ ಸಾಬೀತು ಮಾಡಬೇಕಾದ್ರೆ ನಮ್ಮ ಹತ್ರ ಸಂಶೋಧನಾ ವರದಿಗಳು ಬೇಕು. ಸಂಶೋಧನೆಗೆ ಈಗಾಗಲೇ ಮೋದಿ ಸರ್ಕಾರ 16 ಸಂಸ್ಥೆಗಳಿಗೆ ವಹಿಸಿದೆ. 16 ಸಂಸ್ಥೆಗಳಿಗೆ ಸಂಶೋಧನೆ ಇವತ್ತಿಂದ ನಾಳೆಗೆ ಆಗೋದಿಲ್ಲ, ವರ್ಷಗಟ್ಟಲೆ ಬೇಕಾಗುತ್ತೆ. ಅದನ್ನು ಮಾಡಿಸ್ತಾ ಇದೆ ಸರ್ಕಾರ. ಸರ್, 16 ಸಂಸ್ಥೆಗಳಿಗೆ ಕೊಟ್ಟಿದೆ. CFTRI ಜೊತೆಗೆ ಅದು ಭಾಳ ಹಿಂದೆ ಕೊಟ್ಟಿದ್ದು ರಿಪೋರ್ಟ್. ಅದು CFTRI ಜೊತೆಗೆ ಬೇರೆ ಬೇರೆ ಸಂಸ್ಥೆಗಳು ಕೊಟ್ಟು ರೀಸೆಂಟಾಗಿ ಏನಿದೆ, WHO ಪ್ರತ್ಯೇಕವಾಗಿ ಅಡಿಕೆಯನ್ನೇ ಸಂಶೋಧನೆ ಮಾಡಿದೆ ಅಂತೇಳಿ ಏನೂ ಇಲ್ಲ. ಗುಡ್ಕಾನ ಇದು ಮಾಡಿದೆ ಓರಲ್ ಕ್ಯಾನ್ಸರಿಗೆ. ಗುಡ್ಕಾದ ಒಳಗಡೆ ಅಡಿಕೆ ಇದೆ, ಅಡಿಕೆ ಜೊತೆಗೆ ಹೊಗೆ ಸೊಪ್ಪು ಸೇರಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.